Hi friends, welcome to my channel. ಫ್ರೆಂಡ್ಸ್, ಕೆಲವು ವಿವಾಹೇತರ ಸಂಬಂಧಗಳ ಕಾರಣ ಕೆಲವರು ತಮ್ಮ ಕುಟುಂಬವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲದೆ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಳ್ಳುತ್ತಿದ್ದಾರೆ. ಒಬ್ಬ ಹೆಂಡತಿ ತನ್ನ ಗಂಡನಿಗೆ ವಿಚ್ಛೇದನ ನೀಡದೆ ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಬಂಧ ಬೆಳೆಸಲು ಹೇಗೆ ಸಹಾಯ ಮಾಡುತ್ತಾಳೆ ಮತ್ತು ಆ ನಂತರ ಅವಳು ಹೇಗೆ ನಷ್ಟ ಅನುಭವಿಸುತ್ತಾಳೆ ಎಂಬುದನ್ನು ತನ್ನ ಜೀವನದಲ್ಲಿ ನಡೆದ ಒಂದು ಕೆಟ್ಟ ಘಟನೆಯನ್ನ ಒಂದು ದೊಡ್ಡ ಯೂಟ್ಯೂಬ್ ಚಾನೆಲ್ ನೊಂದಿಗೆ ಹಂಚಿಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಸ್ಟೋರಿ ಏನು ಅಂತ ನೋಡುವುದಾದ್ರೆ, ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಮನೋಜ್ ಕುಮಾರ್ ಮತ್ತು ಮಹಾಲಕ್ಷ್ಮಿ ಎಂಬ ದಂಪತಿಗಳು 25 ಎಕರೆ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಒಬ್ಬ ಮಗಳು ಮತ್ತು 2 ಗಂಡು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರ ಮೊದಲ ಮಗಳೇ ರಾಣಿ. ಓದಿನಲ್ಲಿ ಚುರುಕಾಗಿದ್ದ ರಾಣಿ ಚೆನ್ನಾಗಿ ಓದಿ IAS ಆಫೀಸರ್ ಆಗಬೇಕೆಂಬ ಆಸೆ ಹೊಂದಿದ್ದಳು. ಅವಳ ಹೆತ್ತವರು ಕೂಡ ಅವಳನ್ನು ಬೆಂಬಲಿಸಿದ್ದರಿಂದ ಅವಳು ಇಂಟರ್ಮೀಡಿಯೇಟ್ ಕಾಲೇಜ್ಗೆ ಸೇರಿಕೊಂಡಳು. ಅಂದಿನಿಂದ ಆಕೆ ಕಾಲೇಜ್ ಮುಗಿದ ನಂತರ ಆಟೋದಲ್ಲಿ ಮನೆಗೆ ಪ್ರಯಾಣಿಸುತ್ತಿದ್ದಳು. ರಾಣಿ ತನ್ನ ತಂದೆ ತಾಯಿಯನ್ನು ಸ್ಕೂಟಿ ಕೊಡಿಸಲು ಕೇಳಿದಳು. ಆದ್ರೆ ಏನಾದರೂ ಅನಾಹುತವಾದರೆ ಎಂದು ಹೆದರಿ ಆಟೋದಲ್ಲಿ ಹೋಗುವಂತೆ ಹೇಳಿದ್ದರು. ಒಮ್ಮೆ ರಾಣಿ ಆಟೋದಲ್ಲಿ ಬರುವಾಗ ಲಾರಿಗೆ ಆಟೋ ಡಿಕ್ಕಿ ಹೊಡೆದು ಡ್ರೈವರ್ ಜೊತೆ ರಾಣಿಗೂ ಕೂಡ ಗಂಭೀರ ಗಾಯಗಳಾದವು. ಆಗ ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ರಾಣಿ 2 ತಿಂಗಳು ಆಸ್ಪತ್ರೆಯಲ್ಲಿ ಇದ್ದು ನಿಧಾನವಾಗಿ ಚೇತರಿಸಿಕೊಂಡಳು. ಅವಳ ಸೊಂಟ ಮತ್ತು ಹೊಟ್ಟೆಗೆ ಗಂಭೀರ ಗಾಯಗಳಾಗಿದ್ದರಿಂದ ಸರಿಯಾಗಿ ನಡೆಯಲು 8 ತಿಂಗಳು ಬೇಕಾಯಿತು. ಟ್ಯೂಷನ್ ಟೀಚರ್ ಸಹಾಯದಿಂದ ಇಂಟರ್ 2ನೇ ವರ್ಷದ ಪರೀಕ್ಷೆಯಲ್ಲಿ ಹೇಗೋ ಪಾಸ್ ಆದಳು. ಸಂಪೂರ್ಣವಾಗಿ ಗುಣಮುಖಳಾದ ನಂತರ ರಾಣಿ ತನ್ನ ಡಿಗ್ರಿಯನ್ನು ವಿಜಯವಾಡದ ಹಾಸ್ಟೆಲ್ ನಲ್ಲಿ ಉಳಿದುಕೊಂಡು ಓದುತ್ತೇನೆಂದು ಹೇಳಿದಳು. ಮಗಳನ್ನು ನಿರಾಶೆಗೊಳಿಸಲು ಇಷ್ಟಪಡದ ಹೆತ್ತವರು ಒಪ್ಪಿಕೊಂಡು ಅವಳನ್ನು ಕಾಲೇಜಿಗೆ ಸೇರಿಸಿದರು. ಅವಳು ಕಾಲೇಜಿಗೆ ಹೋದಾಗ ಅಲ್ಲಿ ಬೆಂಗಳೂರಿನ ವಿಶ್ವಕ್ ಎಂಬ ಹುಡುಗ ಕಾಲೇಜ್ ಫ್ರೆಶರ್ಸ್ ಡೇ ದಿನ ತನ್ನ ಹಾಡು ಮತ್ತು ಸಂಗೀತದಿಂದ ಎಲ್ಲರ ಗಮನ ಸೆಳೆದನು. ರಾಣಿಗೂ ಸಹ ವಿಶ್ವಕ್ ನ ಪ್ರತಿಭೆ ಮತ್ತು ವ್ಯಕ್ತಿತ್ವ ತುಂಬಾ ಇಷ್ಟವಾಯಿತು. ಅವರಿಬ್ಬರು ಒಂದೇ ಕ್ಲಾಸ್ ನಲ್ಲಿ ಇದ್ದರು. ಕ್ಲಾಸ್ ನಲ್ಲಿ ಎಲ್ಲ ಹುಡುಗಿಯರು ವಿಶ್ವಕ್ ಜೊತೆ ಫ್ರೆಂಡ್ಶಿಪ್ ಮಾಡಲು ಇಂಟ್ರೆಸ್ಟ್ ತೋರಿಸುತ್ತಿದ್ದರು. ಆದ್ರೆ ರಾಣಿ ಮಾತ್ರ ಅವನನ್ನು ಇಷ್ಟಪಡದಂತೆ ನೋಡದಂತೆ ವರ್ತಿಸುತ್ತಿದ್ದಳು. ಇದರಿಂದ ವಿಶ್ವಕ್ಕೆ ರಾಣಿ ಎಲ್ಲ ಹುಡುಗಿಯರಿಗಿಂತ ವಿಭಿನ್ನವಾಗಿ ಕಂಡಳು. ಅವನು ಆಗಾಗ್ಗೆ ರಾಣಿ ಜೊತೆ ಮಾತನಾಡಲು ಕಾಫಿಗೆ ಕರೆದರೂ ರಾಣಿ ಅವನನ್ನು ಕಡೆಗಣಿಸುತ್ತಿದ್ದಳು. ಹೀಗೆ 6 ತಿಂಗಳು ಕಳೆದ ನಂತರ ಒಂದು ದಿನ ವಿಶ್ವ ತನ್ನ ಪ್ರೀತಿಯನ್ನು ರಾಣಿಗೆ ಹೇಳಿದಾಗ ಇನ್ನು ಮುಂದೆ ಅವನನ್ನು ಕಡೆಗಣಿಸಿದರೆ ಅವನನ್ನು ಕಳೆದುಕೊಳ್ಳಬಹುದು ಎಂದು ರಾಣಿ ಅವನ ಪ್ರೀತಿಯನ್ನು ಒಪ್ಪಿಕೊಂಡಳು. ಅಂದಿನಿಂದ ಅವರಿಬ್ಬರು ಡೇಟಿಂಗ್ ಮಾಡಲು ಶುರು ಮಾಡಿದರು. ವೀಕೆಂಡ್ ಅಲ್ಲಿ ರಾಣಿ ವಿಶ್ವಕ್ಕಿರುವ ರೂಮ್ಗೆ ಹೋಗಿ ಅವನ ಜೊತೆ ದೈಹಿಕವಾಗಿ ಹತ್ತಿರವಾಗುತ್ತಿದ್ದಳು. ಅವರ ಡಿಗ್ರಿ ಮುಗಿದ ನಂತರ ಅವರಿಬ್ಬರು ಮದುವೆಯಾಗಲು ನಿರ್ಧರಿಸಿ 2 ಕುಟುಂಬಗಳಿಗೆ ತಿಳಿಸಿದರು. ಆದರೆ ಅವರಿಬ್ಬರು ಬೇರೆ ಬೇರೆ ಜಾತಿಯವರಾದ ಕಾರಣ 2 ಕುಟುಂಬಗಳು ಮದುವೆಗೆ ಒಪ್ಪಲಿಲ್ಲ. ಆಗ ರಾಣಿ ಮತ್ತು ವಿಶ್ವ ಬೇರೆ ದಾರಿ ಇಲ್ಲದೆ ಓಡಿ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಇಬ್ಬರು ಹೊಸ ಜೀವನವನ್ನ ಶುರು ಮಾಡಿದರು. ಮದುವೆಯ ನಂತರ ಅವರಿಬ್ಬರು ಉದ್ಯೋಗಕ್ಕೆ ಹೋಗುತ್ತಾ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಈ ಸಮಯದಲ್ಲಿ ರಾಣಿಯ ಹೆತ್ತವರು ಮಗಳ ಕಷ್ಟವನ್ನು ನೋಡಲಾಗದೆ ತಮ್ಮ 4 ಎಕರೆ ಭೂಮಿಯನ್ನು ಮಾರಾಟ ಮಾಡಿ 10 ಕೋಟಿ ರೂಪಾಯಿ ಹಣ ಕೊಟ್ಟರು. ಇದರಿಂದ ವಿಶ್ವಕ್ ಮತ್ತು ರಾಣಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರಿಬ್ಬರು ಐಷಾರಾಮಿ ಮನೆ ಮತ್ತು ಕಾರು ಖರೀದಿಸಿ ಲೈಫ್ ಅಲ್ಲಿ ಸೆಟ್ಲ್ ಆದರು. ವಿಶ್ವಕ್ ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ವ್ಯವಹಾರವನ್ನು ಶುರು ಮಾಡಿದನು. ಅಂದಿನಿಂದ ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನ ಸುಗಮವಾಗಿ ಸಾಗುತ್ತಿತ್ತು. ಆಗ ರಾಣಿ ಮತ್ತು ವಿಶ್ವ ಮಕ್ಕಳು ಬೇಕೆಂದು ನಿರ್ಧರಿಸಿದರು. ಆದರೆ 6 ತಿಂಗಳು ಕಳೆದರೂ ಯಾವುದೇ ಫಲಿತಾಂಶ ಸಿಗದ ಕಾರಣ ಸ್ವಲ್ಪ ಆತಂಕಗೊಂಡು ಇನ್ನಷ್ಟು ತಿಂಗಳು ಪ್ರಯತ್ನಿಸುತ್ತಾ 1 ವರ್ಷ ಕಳೆದು ಹೋಯಿತು. ಆಗ ಬೇರೆ ದಾರಿ ಇಲ್ಲದೆ ಅವರಿಬ್ಬರು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿದರು. ಡಾಕ್ಟರ್ ರಾಣಿಯನ್ನು ಪರೀಕ್ಷಿಸಿ ಚಿಕ್ಕವಳಿದ್ದಾಗ ನಡೆದ ಆಕ್ಸಿಡೆಂಟ್ ನಿಂದ ಅವಳ ಗರ್ಭಕೋಶಕ್ಕೆ ಹಾನಿಯಾಗಿದೆ. ಆದ್ದರಿಂದ ಅವಳು ಎಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ರಾಣಿ ಮತ್ತು ವಿಶ್ವಕ್ಕೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಅನಿಸಿತು. ಏನು ಮಾಡಬೇಕೆಂದು ತಿಳಿಯದೆ ರಾಣಿ ಮಾನಸಿಕವಾಗಿ ಕುಗ್ಗಿ ಡಿಪ್ರೆಷನ್ಗೆ ಹೋದಳು. ಈ ವಿಷಯ ವಿಶ್ವಕ್ನ ಕುಟುಂಬಕ್ಕೆ ತಿಳಿದು ರಾಣಿಯನ್ನು ಬಿಟ್ಟು ಇನ್ನೊಬ್ಬಳನ್ನು ಮದುವೆಯಾಗಿ ಮಗುವನ್ನು ಪಡೆಯುವಂತೆ ಹೇಳಿದರು. ಆದರೆ ವಿಶ್ವಕ್ ಅದಕ್ಕೆ ಒಪ್ಪಲಿಲ್ಲ. ಒಂದು ಹಂತದಲ್ಲಿ ರಾಣಿ ಕೂಡ ತನ್ನ ಗಂಡನಿಗೆ 2ನೇ ಮದುವೆ ಆಗುವಂತೆ ಒತ್ತಾಯ ಮಾಡಿದಳು. ಅದಕ್ಕೆ ವಿಶ್ವ ಮಕ್ಕಳು ಬೇಕಿದ್ದರೆ ದತ್ತು ತೆಗೆದುಕೊಳ್ಳೋಣ ಎಂದಾಗ ರಾಣಿ, ನಮ್ಮ ರಕ್ತ ಸಂಬಂಧವಿಲ್ಲದ ಮಗು ಹೇಗೆ ನಮ್ಮದಾಗುತ್ತದೆ? ನಮ್ಮಿಂದ ಹುಟ್ಟಿದರೆ ಮಾತ್ರ ನಮ್ಮ ಉತ್ತರಾಧಿಕಾರಿಯಾಗುತ್ತಾನೆ ಎಂದು ಹೇಳಿದಾಗ ವಿಶ್ವಕ್ ಆಲೋಚನೆಯಲ್ಲಿ ಮುಳುಗಿದನು.
ಇದರ ಮಧ್ಯೆ ರಾಣಿ ಡಿಪ್ರೆಷನ್ ಗೆ ಹೋದಾಗಿನಿಂದ ಗಂಡನ ಜೊತೆ ದೈಹಿಕ ಸಂಬಂಧ ಇಟ್ಟುಕೊಳ್ಳದೆ ಅವರಿಂದ ದೂರ ಉಳಿಯುತ್ತಿದ್ದಳು. ಇದರಿಂದ ವಿಶ್ವ ದಿನದಿಂದ ದಿನಕ್ಕೆ ತನ್ನ ಬಯಕೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೆ ತನ್ನ ಆಫೀಸ್ ನಲ್ಲಿ ರಿಸೆಪ್ಷನ್ ಆಗಿದ್ದ ಮಲ್ಲಿಕಾ ಎಂಬ ಹುಡುಗಿಯ ಜೊತೆ ಸ್ನೇಹ ಬೆಳೆಸಿದನು. ಕೊನೆಗೆ ಆ ಸ್ನೇಹವು ದೈಹಿಕ ಸಂಬಂಧಕ್ಕೆ ತಿರುಗಿ ಆಫೀಸಿನಲ್ಲಿ ಅವರಿಬ್ಬರು ತಮ್ಮ ಬಯಕೆಗಳನ್ನು ಪೂರೈಸಿಕೊಳ್ಳುತ್ತಿದ್ದರು. ಇದೇ ಸಮಯದಲ್ಲಿ ರಾಣಿಗೆ ಅವಳ ಗೆಳತಿ ಒಂದು ಸಲಹೆ ನೀಡುತ್ತಾಳೆ. ಯಾರಾದರೂ ಒಂದು ಮಗುವನ್ನು ಎತ್ತು ಕೊಡುವುದಕ್ಕೆ ಹಣ ತೆಗೆದುಕೊಂಡು ನಂತರ ಮಗು ಕೊಟ್ಟ ಮೇಲೆ ಹೊರಟು ಹೋಗುತ್ತಾರೆ. ಇದರಿಂದ ನೀನು ನಿನ್ನ ಗಂಡ ಮತ್ತು ಮಗುವಿನ ಜೊತೆ ಸಂತೋಷವಾಗಿರಬಹುದು, ಆದ್ರೆ ಇದಕ್ಕೆ ನಿನ್ನ ಗಂಡ ಆ ಮಹಿಳೆಯ ಜೊತೆ ದೈಹಿಕವಾಗಿ ಸಂಬಂಧ ಬೆಳೆಸಬೇಕಾಗುತ್ತದೆ ಎಂದು ಆಕೆ ಸಲಹೆ ನೀಡಿದಳು. ಆರಂಭದಲ್ಲಿ ರಾಣಿ ಒಪ್ಪಿಕೊಳ್ಳದಿದ್ದರೂ ನಂತರ ಆಲೋಚಿಸಿ ಅದಕ್ಕೆ ಒಪ್ಪಿಕೊಂಡಳು. ರಾಣಿಗೆ ತಾನು ಗರ್ಭಿಣಿಯಾಗಲು ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ಆಕೆ ತನ್ನ ಪತಿಗೆ ಇನ್ನೊಬ್ಬ ಮಹಿಳೆಯ ಮೂಲಕ ಮಗುವನ್ನು ಪಡೆಯುವ ಸಲಹೆ ನೀಡುತ್ತಾಳೆ. ಆದರೆ ರಾಣಿಯ ಪತಿ ವಿಶ್ವ ಇಂಥ ವಿಷಯಕ್ಕೆ ಯಾರು ಒಪ್ಪುತ್ತಾರೆ ಎಂದು ಕೇಳುತ್ತಾನೆ. ರಾಣಿ ಹುಡುಕಾಟ ಶುರು ಮಾಡುತ್ತಾಳೆ. ಹಲವು ಬ್ರೋಕರ್ ಗಳನ್ನು ಭೇಟಿ ಮಾಡಿದಾಗ ಮದುವೆಯಾಗದೆ ಯಾರು ಮಗುವನ್ನು ಪಡೆಯಲು ಒಪ್ಪುವುದಿಲ್ಲ ಎಂದು ತಿಳಿಯುತ್ತದೆ. ಇದೇ ಸಮಯದಲ್ಲಿ ವಿಶ್ವಕ್ಕೆ ತನ್ನ ಆಫೀಸ್ ನಲ್ಲಿ ಕೆಲಸ ಮಾಡುವ ಮಲ್ಲಿಕಾ ತನ್ನಿಂದಲೇ ಗರ್ಭಿಣಿಯಾಗಿದ್ದಾಳೆ ಎಂದು ಗೊತ್ತಾಗುತ್ತದೆ. ಈ ವಿಷಯ ತಿಳಿದರೆ ರಾಣಿ ಸಹಿಸುವುದಿಲ್ಲ ಮತ್ತು ವಿಚ್ಛೇದನ ನೀಡಿದರೆ ತನ್ನ ಆಸ್ತಿ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ವಿಶ್ವ ಗೆದರುತ್ತಾನೆ. ಆಗ ಅವನು ಮಲ್ಲಿಕಾಗೆ ಅಭಾಷಣ ಮಾಡಿಸಿಕೊಳ್ಳಲು ಹೇಳಿದಾಗ ಆಕೆ ಅದಕ್ಕೆ ಒಪ್ಪುವುದಿಲ್ಲ. ನೀನು ನನ್ನನ್ನು ಮದುವೆಯಾದರೆ ಈ ವಿಷಯವನ್ನ ಮುಚ್ಚಿಡಬಹುದು, ಇಲ್ಲದಿದ್ದರೆ ರಾಣಿಗೆ ಈ ವಿಷಯವನ್ನ ತಿಳಿಸುವುದಾಗಿ ಬ್ಲಾಕ್ ಮೇಲ್ ಮಾಡುತ್ತಾಳೆ. ಒತ್ತಡಕ್ಕೆ ಒಳಗಾದ ವಿಶ್ವ ರಾಣಿಗೆ ಒಂದು ಸುಳ್ಳು ಹೇಳುತ್ತಾನೆ. ಆತನ ಆಫೀಸಿನಲ್ಲಿ ಮಲ್ಲಿಕಾ ಎಂಬ ರಿಸೆಪ್ಷನಿಸ್ಟ್ ಇದ್ದಾಳೆ. ಆಕೆ ಕುಟುಂಬ ಆರ್ಥಿಕದಲ್ಲಿ ತುಂಬಾ ಸಂಕಷ್ಟದಲ್ಲಿದೆ, ಹಾಗಾಗಿ ಮಗುವನ್ನು ಹೇರಲು ಒಪ್ಪಿದ್ದಾಳೆ. ಆದರೆ ಮದುವೆ ಇಲ್ಲದೆ ಹಾಗೆ ಮಾಡಿದರೆ ಕುಟುಂಬ ಒಪ್ಪುವುದಿಲ್ಲ. ಅದಕ್ಕಾಗಿ ಒಂದು ದೇವಸ್ಥಾನದಲ್ಲಿ ಸುಳ್ಳು ಮದುವೆ ಮಾಡಿಕೊಂಡು ಮಗು ಜನಿಸಿದ ನಂತರ ಆಕೆಗೆ ಹಣ ನೀಡಿ ಕಳುಹಿಸಿ ಬಿಡಬಹುದು ಎಂದು ಹೇಳುತ್ತಾನೆ. ರಾಣಿ ಇದನ್ನು ಕೇಳಿ ತುಂಬಾ ಸಂತೋಷ ಪಡುತ್ತಾಳೆ. ವಿಶ್ವ ಮಲ್ಲಿಕಾಗೆ ಈ ವಿಷಯ ಹೇಳಿ ಮೊದಲ ಹೆಂಡತಿಗೆ ವಿಚ್ಛೇದನ ನೀಡಲು ಸಾಧ್ಯವಿಲ್ಲ, ಮಗು ಹುಟ್ಟಿದ ನಂತರ ರಾಣಿಯಿಂದ ಆಸ್ತಿ ಬರೆಸಿಕೊಂಡು ಆಕೆಯನ್ನು ಮನೆಯಿಂದ ಹೊರಗೆ ಕಳಿಸುವುದಾಗಿ ಮಲ್ಲಿಕಾಗೆ ತಿಳಿಸುತ್ತಾನೆ. ಆಗ ಮಲ್ಲಿಕಾ ಸಹ ಇದಕ್ಕೆ ಒಪ್ಪಿಕೊಳ್ಳುತ್ತಾಳೆ. ದೇವಸ್ಥಾನದಲ್ಲಿ ಸರಳವಾಗಿ ಇಬ್ಬರ ಮದುವೆ ಆಗುತ್ತದೆ. ಮೊದಲ ರಾತ್ರಿಯ ಏರ್ಪಾಟುಗಳನ್ನು ರಾಣಿಗೆ ಮಾಡುತ್ತಾಳೆ. ಮಗುವಿಗಾಗಿ ಈ ತ್ಯಾಗ ಮಾಡಬೇಕಾಗುತ್ತದೆ ಎಂದು ರಾಣಿ ವಿಶ್ವಕ್ಕೆ ಧೈರ್ಯ ಹೇಳುತ್ತಾಳೆ. ರಾಣಿಯ ಮುಂದೆ ನಟಿಸಿ ಒಪ್ಪಿದ ವಿಶ್ವ ರೂಮ್ಗೆ ಹೋಗಿ ಮಲ್ಲಿಕಾ ಜೊತೆ ಇರುತ್ತಾನೆ. 3 ದಿನಗಳ ನಂತರ ಮಲ್ಲಿಕಾ ಇಲ್ಲದೆ ವಿಶ್ವಗಿರಲು ಸಾಧ್ಯವಾಗದೆ ಹೆಚ್ಚು ಸಮಯ ಆಕೆ ಜೊತೆ ಕಳೆಯಲು ಶುರು ಮಾಡುತ್ತಾನೆ. ಇದನ್ನು ನೋಡಿ ರಾಣಿಗೆ ಅಸೂಯಾದರೂ ಮಗು ಹುಟ್ಟಿದ ನಂತರ ಎಲ್ಲ ಸರಿ ಹೋಗುತ್ತದೆ ಎಂದುಕೊಳ್ಳುತ್ತಾಳೆ. 1 ತಿಂಗಳೊಳಗೆ ಮಲ್ಲಿಕಾ ಗರ್ಭಿಣಿ ಎಂದು ಗೊತ್ತಾದಾಗ ರಾಣಿ ಒಬ್ಬ ಕೆಲಸದವಳನ್ನು ಇಟ್ಟುಕೊಂಡು ಮಲ್ಲಿಕಳನ್ನು ನೋಡಿಕೊಳ್ಳಲು ಶುರು ಮಾಡುತ್ತಾಳೆ. ಗರ್ಭಿಣಿಯಾದ ನಂತರ ರಾಣಿ ವಿಶ್ವಕ್ನನ್ನು ಮಲ್ಲಿಕಾ ರೂಮ್ಗೆ ಕಳುಹಿಸದೆ ತನ್ನ ಜೊತೆ ಮಲಗಿಸಿಕೊಳ್ಳುತ್ತಾಳೆ. ರಾಣಿಯ ಮೇಲೆ ಮಲ್ಲಿಕಾಗೆ ಕೋಪ ಬಂದರೂ ಆಸ್ತಿಗಾಗಿ ಆಕೆ ಮೌನವಾಗಿದ್ದಳು. ಆ ನಂತರ ವಿಶ್ವ ರಾಣಿಗೆ ತಿಳಿಯದಂತೆ ಮಲ್ಲಿಕಾ ರೂಮ್ಗೆ ಹೋಗಿ ಬರುತ್ತಿದ್ದನು. ಒಂದಿನ ರಾಣಿಗೆ ಎಚ್ಚರವಾದಾಗ ವಿಶ್ವ ಕಾಣಲಿಲ್ಲ. ಬಾತ್ರೂಮ್ ಮತ್ತು ಹಾಲ್ ನಲ್ಲಿ ಹುಡುಕಾಡುತ್ತಾಳೆ, ಆದರೆ ಅಲ್ಲೆಲ್ಲೂ ಕೂಡ ವಿಶ್ವ ಕಾಣಿಸುವುದಿಲ್ಲ. ಆ ಸಮಯದಲ್ಲಿ ಮಲ್ಲಿಕಾ ರೂಮ್ ನಿಂದ ಶಬ್ದ ಕೇಳಿಸಿದಾಗ ರಾಣಿ ಅಲ್ಲಿಗೆ ಹೋಗಿ ಬಾಗಿಲು ತಟ್ಟುತ್ತಾಳೆ. ವಿಶ್ವ ಹೆದರಿಕೊಂಡು ಬಾಗಿಲು ತೆರೆಯುತ್ತಾನೆ. ಅದನ್ನು ನೋಡಿದ ರಾಣಿ ಶಾಕ್ ಆಗಿ ಹೋಗುತ್ತಾಳೆ. ಆಗ ವಿಶ್ವ ಮಲ್ಲಿಕಾ ಹೊಟ್ಟೆ ನೋವು ಎಂದು ಕರೆದಿದ್ದಳು, ಅದಕ್ಕೆ ಬಂದಿದ್ದೆ ಎಂದು ಸುಳ್ಳು ಹೇಳುತ್ತಾನೆ. ಇದರಿಂದ ಕೋಪಗೊಂಡ ರಾಣಿ ಇಂಥ ವಿಷಯಗಳಿಗೆ ಕೆಲಸದವಳಿಗೆ ಕಾಲ್ ಮಾಡಬೇಕು ಅಥವಾ ನನಗಾದ್ರೂ ಕಾಲ್ ಮಾಡಬೇಕು, ಅದನ್ನ ಬಿಟ್ಟು ಮಲ್ಲಿಕಾ ನಿನಗೆ ಏಕೆ ಕಾಲ್ ಮಾಡಿದಳು ಎಂದು ಪ್ರಶ್ನಿಸಿ ನೀನು ಮಗು ಹುಟ್ಟುವವರೆಗೂ ಮಾತ್ರ ಇಲ್ಲಿ ಇರುವಳು ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಮರುದಿನವೇ ಮಲ್ಲಿಕಾಗೆ ಹೆರಿಗೆ ನೋವು ಕಾಣಿಸಿಕೊಳ್ಳುತ್ತದೆ. ರಾಣಿಗೆ ಆಶ್ಚರ್ಯವಾಗುತ್ತದೆ. ಕೇವಲ 5 ತಿಂಗಳಲ್ಲಿ ಹೇಗೆ ಹೆರಿಗೆ ನೋವು ಬರುತ್ತದೆ ಎಂದು ಪ್ರಶ್ನಿಸುತ್ತಾಳೆ. ವಿಶ್ವ ನೀನು ಮನೆಯಲ್ಲಿ ಇರು, ನಾನು ಮಲ್ಲಿಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅವಳನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗುತ್ತಾನೆ. ರಾಣಿಗೂ ಈ ನೋವು ನಿಜವೋ ಅಥವಾ ಸುಳ್ಳು ಎಂದು ತಿಳಿದುಕೊಳ್ಳಲು ಆಸ್ಪತ್ರೆಗೆ ಹೋಗುತ್ತಾಳೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ ನಿನ್ನೆನೆ ಅಡ್ಮಿಟ್ ಆಗಲು ಹೇಳಿದ್ದೆ, ಏಕೆ ಇಷ್ಟು ತಡವಾಯಿತು ಎಂದು ವಿಶ್ವಕ್ ನನ್ನ ಕೇಳುತ್ತಾರೆ. ಆಗ ಸಡನ್ ಆಗಿ ಎಂಟ್ರಿ ಕೊಟ್ಟ ರಾಣಿ ಡಾಕ್ಟರ್ ನನ್ನ ಕೇಳುತ್ತಾಳೆ, ಮದುವೆಯಾಗಿ 6 ತಿಂಗಳು ಮಾತ್ರ ಆಗಿದೆ, ಆಗಿರುವಾಗ 5 ತಿಂಗಳಲ್ಲಿ ಹೇಗೆ ಹೆರಿಗೆ ಆಗುತ್ತದೆ ಎಂದು ಕೇಳಿದಾಗ ಆಗ ಡಾಕ್ಟರ್ ಮಲ್ಲಿಕಳಿಗೆ ಈಗಾಗಲೇ 9 ತಿಂಗಳು ತುಂಬಿದೆ ಎಂದು ಹೇಳುತ್ತಾರೆ. ಆಕೆ 2 ತಿಂಗಳು ಗರ್ಭಿಣಿಯಾಗಿದ್ದಾಗಲೇ ನಾನು ಆಕೆಗೆ ಟ್ರೀಟ್ಮೆಂಟ್ ನೀಡುತ್ತಿದ್ದೆ ಎಂದು ಹೇಳುತ್ತಾರೆ. ಮಲ್ಲಿಕಳನ್ನು ಆಪರೇಷನ್ ಥಿಯೇಟರ್ ಗೆ ಕರೆದುಕೊಂಡು ಹೋಗುತ್ತಾರೆ. ರಾಣಿಗೆ ಗೊಂದಲ ಶುರುವಾಗುತ್ತದೆ. ಇದು ತನ್ನ ವಂಶದ ಮಗುವೆ ಅಥವಾ ಮಲ್ಲಿಕಾ ಬೇರೊಬ್ಬರ ಮಗುವನ್ನು ತನಗೆ ಅಂಟಿಸುತ್ತಿದ್ದಾಳ ಎಂದು ಯೋಚನೆ ಮಾಡುತ್ತಾಳೆ. ಅಂತಿಮವಾಗಿ ಗಂಡು ಮಗು ಜನಿಸಿದಾಗ ರಾಣಿ DNA ಪರೀಕ್ಷೆ ಮಾಡಿಸಿ
ಮಾಡಿಸುತ್ತಾಳೆ. ಆ ಮಗು ವಿಶ್ವಾಕ್ತು ಎಂದು ತಿಳಿದು ಆಕೆಗೆ ಶಾಕ್ ಆಗುತ್ತದೆ. ಇಷ್ಟು ಪ್ರೀತಿಸಿ ಮದುವೆಯಾದ ಗಂಡ ತನ್ನ ಬೆನ್ನ ಹಿಂದೆ ಹೀಗೆ ವಂಚನೆ ಮಾಡಿದ್ದಾನೆ ಮತ್ತು ಒಂದು ಹುಡುಗಿಯನ್ನು ಗರ್ಭಿಣಿ ಮಾಡಿ ಮನೆಗೆ ಕರೆತಂದು ತನ್ನನ್ನೇ ನಂಬಿಸುವ ಪ್ರಯತ್ನ ಮಾಡಿದ್ದಾನೆ ಎಂದು ರಾಣಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾಳೆ. ಈ ವಿಷಯದ ಬಗ್ಗೆ ಪ್ರಶ್ನಿಸಿದಾಗ ಆತ ನಡೆದ ಘಟನೆಯನ್ನು ರಾಣಿಗೆ ವಿವರಿಸುತ್ತಾನೆ. ಇದನ್ನು ಕೇಳಿದ ರಾಣಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಒಬ್ಬ ಮೋಸಗಾರನ ಜೊತೆ ಇರಲು ಸಾಧ್ಯವಾಗದೆ ರಾಣಿ ಅವನಿಗೆ ವಿಚ್ಛೇದನ ನೀಡಿ ತನ್ನ ತಾಯಿ ಮನೆಗೆ ಹಿಂದಿರುಗಿದಳು. ಪ್ರಸ್ತುತ ಅವಳು ತನ್ನ ಸಹೋದರರ ಮಕ್ಕಳನ್ನು ದತ್ತು ಪಡೆದು ಸಾಕಿ ಸಲಹುತ್ತಿದ್ದಾಳೆ. ಇದನ್ನು ಇಮೇಲ್ ಮೂಲಕ ಒಂದು ದೊಡ್ಡ ಯೂಟ್ಯೂಬ್ ಚಾನೆಲ್ಗೆ ರಾಣಿ ತಿಳಿಸಿದ್ದಾಳೆ. ಫ್ರೆಂಡ್ಸ್, ರಾಣಿಯ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.